ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ರ ಕರಾಳ ಮುಖವನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಬಹಿರಂಗ ಮಾಡಿದ್ದಾರೆ. ದರ್ಶನ್ ಸಂಬಂಧ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು 22 ಸಾಕ್ಷಿಗಳನ್ನು ಉಲ್ಲೇಖಿಸಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ದು, ಕೊಲೆ ಮಾಡಿ ಅಂತಿಮವಾಗಿ ಶವವನ್ನು ರಾಜಕಾಲುವೆ ಮೇಲೆ ಬಿಸಾಕಿ ಹೋಗಿರುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕೊಲೆಯ ಬಳಿಕ ಮರುದಿನ ಶೂಟಿಂಗ್ನಲ್ಲಿ ಭಾಗಿಯಾಗಿರೋ ತನಕ ಎಲ್ಲವನ್ನ ಕೂಡ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿದ್ದಾರೆ. ಎಲ್ಲ ಘಟನೆಗಳ ಬಗ್ಗೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ, ಮೊಬೈಲ್ ಟವರ್ ಲೊಕೇಶನ್ಗಳು, ಪ್ರತ್ಯಕ್ಷ ಸಾಕ್ಷಿಗಳು, ನಟ ಚಿಕ್ಕಣ್ಣ ನೀಡಿರುವ ಹೇಳಿಕೆ, ದರ್ಶನ್ ವಿರುದ್ಧ ಆರೋಪಿಯೊಬ್ಬ ನೀಡಿರುವಂಥ ಹೇಳಿಕೆ, ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಪಟ್ಟಂಥ ದೃಶ್ಯ, ಫೋನ್ ಕಾಲ್, ಮೆಸೆಂಜರ್ಗಳಲ್ಲಿ ಚಾಟಿಂಗ್ ಮಾಡಿರುವಂಥ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ನೀಡಲಾಗಿದೆ. ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಹೋಗೋದಾದರೆ, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಪಾತ್ರಧಾರಿ ಹೇಗೆ ಎಂಬ ಬಗ್ಗೆ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಗೆ ಹೇಗೆ ನರಕ ದರ್ಶನ ಮಾಡಿಸಿ ಕೊಲೆ ಮಾಡಿಸಿದ್ದಾರೆ ಅನ್ನೋದನ್ನು ಕೂಡ ವಿವರ ನೀಡಲಾಗಿದೆ. ಇನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದು ಗೊತ್ತಾದ ಬೆನ್ನಲ್ಲೇ ಪವಿತ್ರ ಗೌಡ ಜೊತೆಗೆ ಹೋದ ದರ್ಶನ್ ತನ್ನ ಇನ್ನೊಂದು ಮುಖವನ್ನು ಆ ಸಂದರ್ಭದಲ್ಲಿ ತೋರಿಸಿರೋದು. ಬಡಕಲು ದೇಹದ ರೇಣುಕಾಸ್ವಾಮಿ ಮೇಲೆ 12 ಜನ ಮುಗಿಬಿದ್ದು ರಾಕ್ಷಸಿ ರೂಪದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ. ಅಲ್ಲದೆ ಕೊಲೆಯಾದ ಬಳಿಕ ದರ್ಶನ್ ಸೇರಿ ಎಲ್ಲರೂ ಕೂಡ ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ. ಹಾಗಾದರೆ ರೇಣುಕಾಸ್ವಾಮಿ ಕೊಲೆ ಕ್ಷಣಗಳು ಹೇಗಿತ್ತು, ಆ ಕೊನೆಯ ಕ್ಷಣಗಳು ಹೇಗಿತ್ತು ಅದನ್ನು ನೋಡೋದಾದರೆ, ಪವನ್ ರಾಘವೇಂದ್ರಗೆ ಸ್ವಾಮಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಚಿತ್ರದುರ್ಗದಿಂದ. ಪವನ್ಗೆ ಹೇಳಿ ರೇಣುಕಾಸ್ವಾಮಿಯನ್ನು ಕರೆಸಿದ್ದಾಯಿತು. ಅದಾದ ನಂತರ ದರ್ಶನ್ ಸಹಚರರಿಂದ ಮೊದಲಿಗೆ ರೇಣುಕಾ ಮೇಲೆ ಹಲ್ಲೆ ಆಗುತ್ತೆ. ಶೆಡ್ಗೆ ಕರೆತಂದ ಮಾಹಿತಿಯನ್ನು ದರ್ಶನ್ ಕೊಡ್ತಾರೆ. ವಿನಯ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾಯಿದ್ರು ದರ್ಶನ್. ಆ ಹೊತ್ತಿಗೆ ವಿಷಯ ತುಳಿದು ಪವಿತ್ರ ಜೊತೆ ಶೆಡ್ಗೆ ಬರ್ತಾರೆ ದರ್ಶನ್. ರೇಣುಕಾಸ್ವಾಮಿಯನ್ನು ಕಂಡ ತಕ್ಷಣ ಮನಸ್ಸೋ ಇಚ್ಛೆ ಥಳಿಸ್ತಾರೆ. ಅಂಗಲಾಸ್ತಾ ಇದ್ದಂಥ ರೇಣುಕಾಸ್ವಾಮಿ ಎದೆಗೆ ಕಾಲಲ್ಲಿ ಒದ್ದು ದಚ್ಚು ನಾನಾ ರೀತಿಯಲ್ಲಿ ಪ್ರತಾಪ ತೋರಿಸ್ತಾರೆ. ಎಲ್ಲ ವಿಷಯಗಳು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದ್ದಾವೆ. ಇಲ್ಲಿ ಬಹಳ ನಿರೀಕ್ಷೆ ಇತ್ತು ಈ ಚಾರ್ಜ್ ಶೀಟ್ನಲ್ಲಿ ಏನಿರಬಹುದು ಅಂತ. ನಾವು ನಾನಾ ರೀತಿಯಲ್ಲಿ ಮಾತಾಡಿದ್ವಿ ಹಿಂದೆ, ಪ್ರಕರಣ ಬೆಳಕಿಗೆ ಬಂದಾಗ ಹೀಗಾಗಿರಬಹುದು ಹಾಗಾಗಿರಬಹುದು ಅಂತ ಹೇಳಿದ್ವಿ. ಅಲ್ಟಿಮೇಟ್ಲಿ ಚಾರ್ಜ್ ಶೀಟ್ನಲ್ಲಿ ಏನು ದಾಖಲಾಗಿರುತ್ತೆ, ಏನು ಉಲ್ಲೇಖ ಆಗಿರುತ್ತೆ, ಇದೇ ಕೇಸ್ ಆಗಿರುತ್ತೆ. ಇಡೀ ಪ್ರಕರಣದ ತಿರುಳು ಕೇಂದ್ರ ಈ ಚಾರ್ಜ್ ಶೀಟ್. ನಾವು ಅನೇಕ ರೀತಿಯಲ್ಲಿ ಈ ಕೇಸನ್ನು ಅನೇಕ ವಿಧದಲ್ಲಿ ಜನರ ಮುಂದೆ ಇಟ್ಟಿರಬಹುದು, ನಿಮ್ಮ ಮುಂದೆ ಇಟ್ಟಿರಬಹುದು. ಆದರೆ ಅದು ಹೌದಾ ಅಂತ ಈ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗುತ್ತೆ. ನಮಗಿನ್ನೂ ಕೂಡ ಚಾರ್ಜ್ ಶೀಟ್ ಸಿಕ್ಕಿಲ್ಲ. ಸೋಮವಾರದ ಒಳಗೆ ಚಾರ್ಜ್ ಶೀಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಕೇವಲ ನಾವು ಮಾತ್ರ ಅಲ್ಲ, ದರ್ಶನ್ ಅವರು ಇದರ ನಿರೀಕ್ಷೆಯಲ್ಲಿದ್ದರು. ದರ್ಶನ್ ಅವರ ಪರವಾದಂಥ ವಕೀಲರು ಇದರ ನಿರೀಕ್ಷೆಯಲ್ಲಿದ್ದರು. ಅವರೂ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಅದಾದ ನಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಈ ಹಿಂದೆ ನಾವು ಈ ಕೇಸ್ ಆದ ತಕ್ಷಣ ಹೇಳ್ತಾ ಇದ್ವಿ, ಇದೇನಪ್ಪ ಈ ಕೇಸು ಲಾಜಿಕಲ್ ಎಂಡಿಗೆ ಹೋಗುತ್ತೋ ಇಲ್ವೋ, ಶಿಕ್ಷೆ ಆಗುತ್ತೋ ಇಲ್ವೋ. ಅನೇಕರು ಹೇಳ್ತಾ ಇದ್ದಿದ್ದು, ಇಲ್ಲ ರೀ ಸೆಲೆಬ್ರಿಟಿ, ಇನ್ನೇನು ಶಿಕ್ಷೆ ಆಗುತ್ತೆ ಅವರಿಗೆಲ್ಲ, ಎಷ್ಟು ಕೇಸುಗಳು ಹೋಗಿದ್ದಾವೆ ಈ ಥರದ್ದು, ಯಾರಿಗೆ ಶಿಕ್ಷೆ ಆಗಿದೆ, ಈ ಥರದನ್ನು ಹೇಳ್ತಾ ಇದ್ರು. ಸೊ ಅದಕ್ಕೆ ಕಾರಣ ಕೂಡ ಇತ್ತು. ಒಬ್ಬ ಪ್ರಭಾವಿ ವ್ಯಕ್ತಿ ದರ್ಶನ್, ಅದೆಂಥ ಫ್ಯಾನ್ ಫಾಲೋವಿಂಗ್ಸ್ ಇದೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಅದೆಷ್ಟು ಪ್ರಭಾವ ಹೊಂದಿದ್ದಾರೆ ಅವರು. ಹೀಗಿರಬೇಕಾದ್ರೆ ಸತ್ಯ ಹೊರಬರಲಿಕ್ಕಿಲ್ಲ ಅನ್ನೋ ಮಾತುಗಳಿತ್ತು. ಜೊತೆಗೆ ಈ ತನಿಖೆ ಆರಂಭ ಆದಾಗ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಲ್ಲಿ ದರ್ಶನ್ ಅವ್ರನ್ನ ಇಟ್ಟಾಗ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದ ರೀತಿಯಲ್ಲಿ ತನಿಖೆ ಆಗಿತ್ತು. ಶಾಮಿಯಾನ ಕಟ್ಟಿ ಇಡೀ ಆ ಸ್ಟೇಷನನ್ನು ಮುಚ್ಚಿದರು. ಅಲ್ಲಿಂದ ಅನುಮಾನ ಶುರುವಾಯಿತು. ಹೌದಾ, ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಸ್ವತಂತ್ರವಾದ ತನಿಖೆ ಆಗಿದೆಯಾ? ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಪೊಲೀಸರು ತನಿಖೆ ಮಾಡಿದ್ದಾರಾ?
ಈ ಥರದ ಅನೇಕ ಸಂಶಯಗಳು ಜನಸಾಮಾನ್ಯರಲ್ಲೇ ಇತ್ತು. ಅದರ ಜೊತೆಗೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಸೇಲಿದ ನಂತರದಲ್ಲಿ ದರ್ಶನ್ ಅವರಿಗೆ ಸಿಕ್ಕಂಥ ರಾಜಾತಿಥ್ಯ, ಆ ರಾಯಲ್ ಟ್ರೀಟ್ಮೆಂಟು, ಅದನ್ನು ನೋಡಿದ ನಂತರ ಅಂತೂ ಜನ ಎಲ್ಲರೂ ಇದ್ರ ಪ್ರಭಾವ ಆಗೇ ಆಗಿದೆ, ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಪೊಲೀಸರು ಅನ್ನೋ ರೀತಿಯಾಗಿ ಒಂದು ದೃಷ್ಟಿಕೋನ ಬದಲಾಗಿತ್ತು. ಆದರೆ ನಿಜಕ್ಕೂ ಪೊಲೀಸರು ಹಾಗೆ ಮಾಡಿದ್ದಾರಾ? ನೋ. ಪೊಲೀಸರನ್ನು ಇಲ್ಲಿ ನಾವು ಉಲ್ಲೇಖ ಮಾಡಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆ ಅಂದರೆ ಇಂಥ ಹೈ ಪ್ರೊಫೈಲ್ ಕೇಸ್ ಬಂದಾಗ ಒಂದು ರೀತಿಯ ಪ್ರಭಾವ ಅವ್ರ ತಲೆಯಲ್ಲಿರುತ್ತೆ, ಪ್ರೆಷರ್ ಇರುತ್ತೆ, ಎಷ್ಟೆಷ್ಟೋ ಜನ ಫೋನ್ ಮಾಡ್ತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ. ಈ ಕೇಸ್ ಹೇಗೆ ಗೊತ್ತಾ, ಯಾವುದಾದ್ರೂ ಒಂದು ಕೇಸ್ ಆದಾಗ ಈ ಥರದ ಬಾಟ್ಲಿದ್ದಾಗೆ ಇವು ಎಲ್ಲ ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣಿಸುತ್ತೆ, ನೀವು ನೋಡಿದ್ರು ಅದೇ ಥರ ಕಾಣಿಸುತ್ತೆ, ಇನ್ನೊಬ್ರು ನೋಡಿದ್ರೆ ಅದೇ ಥರ ಕಾಣಿಸುತ್ತೆ. ಸೊ ನಾವು ಒಂದು ಕೇಸನ್ನು ವಿಮರ್ಶೆ ಮಾಡುವಾಗ ನಮಗೆ ಏನು ಅನಿಸುತ್ತೋ ಅದನ್ನು ಹೇಳ್ಬೋದು, ಅದು ನಮಗೆ ಸರಿ ಅಂತ ಅನಿಸ್ಬೋದು, ಇನ್ನೊಬ್ಬರು ಅದನ್ನೇ ವಿಶ್ಲೇಷಣೆ ಮಾಡಿದಾಗ ಅವ್ರಿಗೂ ಸರಿ ಅಂತ ಅನಿಸ್ಬೋದು. ಈ ಥರ ಇದು. ಹಾಗಾಗಿ ಪೊಲೀಸರು ಎಲ್ಲ ರೀತಿಯಲ್ಲೂ ಎಲ್ಲರೂ ಮಾತಾಡೋದನ್ನು ಕೇಳಿಸ್ಕೊಂಡು ಪ್ರಿಜುಡೈಸ್ಡ್ ಆಗಿರ್ತಾರೆ, ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ. ಆದರೆ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ, ತನಿಖೆಯನ್ನು ಕೈಗೊಂಡಾಗ ಯಾರೂ ಈ ರೀತಿಯಾಗಿ ಪ್ರಿಜುಡೈಸ್ಡ್ ಆಗಿರಬಾರ್ದು, ಯಾವುದೇ ಪಕ್ಷವನ್ನು ವಹಿಸಬಾರ್ದು. ಹಾಗಾಗಿ ಈ ತನಿಖೆಯಲ್ಲಿ ಪೊಲೀಸರು ಯಾವುದೇ ಪಕ್ಷವನ್ನು ವಹಿಸದೆ, ಪ್ರಿಜುಡೈಸ್ಡ್ ಆಗಿರದೆ, ಪೂರ್ವಾಗ್ರಹ ಪೀಡಿತರಾಗಿರದೆ, ಬಯಾಸ್ಡ್ ಆಗಿರದೆ ತನಿಖೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಡೀ ಕೇಸು ಚಿತ್ರದುರ್ಗದಿಂದ ಶುರುವಾಗುತ್ತೆ. ಅಲ್ಲಿಂದ ರಾಜಕಾಲುವೆಯ ಪಕ್ಕ ಕಾಮಾಕ್ಷಿ ಪಾಳ್ಯದ ಹತ್ತಿರ ಅಲ್ಲಿಗೆ ಮುಗಿಯುತ್ತೆ ಅಂತ ಅಂದುಕೊಂಡರೂ ಕೂಡ ಅದಾದ ನಂತರ ಸಾಕ್ಷಿನಾಶ ಮಾಡೋದಕ್ಕೆ ಪ್ರಯತ್ನ ಆಗಿತ್ತು. ಅದಾದ ನಂತರ 3 ಜನನ ವಿಟ್ನೆಸ್ ಮಾಡ್ತೀವಿ ಅಂತ ಹೋಗಿದ್ರು. ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕೊಲೆ ಪ್ರಕರಣ ಇದೆ, ಕಿಡ್ನ್ಯಾಪಿಂಗ್ ಪ್ರಕರಣ ಇದೆ, ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಆದಂಥ ಪ್ರಕರಣ ಇದೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ, ಕಾಮನ್ ಇಂಟೆನ್ಷನ್ ಅಂತಿದೆ. ಇಷ್ಟು ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತವೆ. ಸೊ ಪ್ರಮುಖವಾಗಿದ್ದು ಈ ಚಾರ್ಜ್ ಶೀಟ್ನಲ್ಲಿ ಹೇಗೆ ಕೇಸನ್ನು ಕಟ್ಟಿಕೊಟ್ಟಿದ್ದಾರೆ ಪೊಲೀಸರು ಅನ್ನೋದು, ಯಾರ್ಯಾರ ಮೇಲೆ ಏನೆಲ್ಲ ಚಾರ್ಜಸ್ಗಳಿದ್ದಾವೆ. ಅನೇಕರು ಹೇಳ್ತಾ ಇದ್ದಿದ್ದು A2 ಇದ್ರು ದರ್ಶನ್, A1 ಆಗ್ಬೋದು, A7 ಆಗ್ಬೋದು, A8 ಆಗ್ಬೋದು, ಯಾರು ಏನೇ ಆಗಲಿ ಈ ಕೇಸ್ನಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಒಂದು ವೇಳೆ ದರ್ಶನ್ A17 ಆದರೂ ಕೂಡ ದರ್ಶನ್ ಅವರಿಗೆ 3 ತಿಂಗಳಂತೆ, A1 ಆದಂಥವ್ರಿಗೆ 10 ವರ್ಷ ಅಂತೆ, ಈ ಥರದ್ದು ಯಾವುದೂ ಆಗೋದಿಲ್ಲ. ಕಾಮನ್ ಇಂಟೆನ್ಷನ್ ಅಂತ ಬಂದಾಗ ಎಲ್ಲರೂ ಒಂದೇ ವಿಚಾರಕ್ಕಾಗಿ ಇಲ್ಲಿ ಸೇರಿದ್ರು ಅಥವಾ ಕೃತ್ಯ ಮಾಡಿದ್ರು, ಇವರೆಲ್ಲರ ಉದ್ದೇಶ ಒಂದೇ ಆಗಿತ್ತು. ಕಾಮನ್ ಇಂಟೆನ್ಷನ್ ಅಂತ ಬಂದಾಗ ಯಾರು ಯಾವ ಅಪರಾಧಿ ಆಗಿದ್ರೂ ಎಲ್ರಿಗೂ ಶಿಕ್ಷೆ ಅದೇ. ಅನೇಕರಿಗಿದ್ದಂಥ ಜಿಜ್ಞಾಸೆ ಅದೇ. ಈಗ ಒಬ್ಬರು ಬಂದಿದ್ದರು, ಅವರು ಖಾಲಿ ಹೆಣ ಎತ್ತೋದಕ್ಕೆ ಮಾತ್ರ ಬಂದಿದ್ದರು. ಇನ್ನೊಬ್ರು ಇದ್ದರು, ಅವ್ರು ಖಾಲಿ ಅವ್ರನ್ನ ಕರ್ಕೊಂಡು ಬಂದರು ರೇಣುಕಾಸ್ವಾಮಿಯನ್ನು. ಇನ್ನೊಬ್ರು ಇದ್ದರು, ಅವ್ರು ಖಾಲಿ ಬೂಟ್ ಕಾಲಲ್ಲಿ ಒದ್ರು. ಹಾಗಾದರೆ ಅವ್ರಿಗೆ ಬೇರೆ ಶಿಕ್ಷೆ, ಇವ್ರಿಗೆ ಬೇರೆ ಶಿಕ್ಷೆನಾ? ಕಾಮನ್ ಇಂಟೆನ್ಷನ್, ಎಲ್ಲರ ಮೇಲೂ ಕಾಮನ್ ಇಂಟೆನ್ಷನ್ ಅಂತಿದೆ. ಏಕರೀತಿಯಾದಂಥ ಉದ್ದೇಶ ಇತ್ತು ಅಂತ. ಹೀಗಿರುವಾಗಾದರೆ ಎಲ್ರಿಗೂ ಒಂದೇ ರೀತಿಯ ಶಿಕ್ಷೆ ಆಗಲೂಬಹುದು, ಗೊತ್ತಿಲ್ಲ, ನ್ಯಾಯಾಲಯಕ್ಕೆ ಬಿಟ್ಟಿತ್ತು ಆ ನಂತರದ್ದು. ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಬಹಳ ಪ್ರಮುಖವಾದಂಥ ಅಂಶಗಳಿದ್ದಾವೆ, ಒಂದಷ್ಟು ಸಾಕ್ಷಿಗಳಿದ್ದಾವೆ. ಸುಮಾರು 151 ಅಂತ ಹೇಳ್ತಾ ಇದ್ವಿ, ಅದಾದ ನಂತರ ಪರಿಷ್ಕರಣೆಯಾಗಿ ಅದು 231ಕ್ಕೆ ಏರಿದೆ. 231 ಸಾಕ್ಷಿಗಳಿದ್ದಾವೆ, 27 ಜನರ ಹೇಳಿಕೆಗಳಿದ್ದಾವೆ, ಐ ವಿಟ್ನೆಸ್ ಒಬ್ಬರಿದ್ದಾರೆ, ಬೇರೆ ಬೇರೆ ರೀತಿಯಾದಂಥ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ. ಆ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ CCTV ಫುಟೇಜ್ಗಳು, ಫೋಟೋಗಳು, 5 ಫೋಟೋಗಳಿದ್ದಾವಂತೆ. ಇವೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳು. ಅದನ್ನು ಮತ್ತೆ ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಕ್ರಾಸ್ ವೆರಿಫೈ ಮಾಡಿದ ನಂತರದಲ್ಲಿ ಅದು FSL ಆಗಿರ್ಬೋದು, CFSL ಆಗಿರ್ಬೋದು, ಇಲ್ಲೆಲ್ಲ ಕಡೆ ಕಳಿಸಿ ಮತ್ತೆ ಅದಕ್ಕೆ ಒಂದು ಮುದ್ರೆಯನ್ನು ಒತ್ತಿದ್ದಾರೆ. ಇದು ದೃಢ ಅಂತ ಮುದ್ರೆಯನ್ನು ಒತ್ತಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪರಿಷ್ಕರಣೆ ಆಗಿ ನಂತರದಲ್ಲಿ ಈ ಚಾರ್ಜ್ ಶೀಟನ್ನು ಸಿದ್ಧಪಡಿಸಲಾಗಿದೆ. ವಿಜುವಲ್ ಕಂಪ್ಯಾರಿಸನ್ ರಿಪೋರ್ಟನ್ನು ಕೂಡ ತರಿಸ್ಕೊಂಡಿದ್ದಾರಂತೆ. ಅಂದರೆ ಈ ವಿಜುವಲ್ಗಳನ್ನು ಮಾರ್ಫ್ ಮಾಡಿದ್ದಾರಾ, AI ಕ್ರಿಯೇಟ್ ಮಾಡಿದ್ದಾರಾ, ಅಥವಾ ಎಲ್ಲಾದರೂ ತಿದ್ದಿದ್ದಾರಾ, ಗ್ರಾಫಿಕ್ಸ್ ಮಾಡಿದ್ದಾರಾ ಅಲ್ಲ ಅಂತ ದೃಢಪಡಿಸೋದಕ್ಕೆ ಈ ವಿಜುವಲ್ ಕಂಪ್ಯಾರಿಸನ್ ರಿಪೋರ್ಟ್ಗಳನ್ನು ಕೂಡ ತರಿಸ್ಕೊಂಡು ಈ ಚಾರ್ಜ್ ಶೀಟನ್ನು ಸಿದ್ಧಪಡಿಸಲಾಗಿದೆ. ಏನು ಹೇಳುತ್ತೆ ಹಾಗಾದರೆ ಈ ಚಾರ್ಜ್ ಶೀಟ್? ಈ ಚಾರ್ಜ್ ಶೀಟ್ನಲ್ಲಿರುವಂಥ ಸಾಕ್ಷಿಗಳಿಗೆ ಏನು ಹೇಳುತ್ತೆ ಚಾರ್ಜ್ ಶೀಟು ಅಂದರೆ, ಆ ಕೊನೆಯ ಕ್ಷಣಗಳನ್ನು ಚಾರ್ಜ್ ಶೀಟ್ನಲ್ಲಿ ಬಹಳ ಚೆನ್ನಾಗಿ ಪೋಣಿಸಿದ್ದಾರೆ. ಪೋಣಿಸ್ತಾ ಬಂದ ಹಾಗೆ ಅದಕ್ಕೆ ಸಾಕ್ಷಿಗಳನ್ನು ಕೊಡ್ತಾ ಹೋಗಬೇಕು. ಇದು ಚಾರ್ಜ್ ಶೀಟ್ನ ಫ್ರೇಮಿಂಗು ಅಂತಾರೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ ಶೆಡ್ಡಿಗೆ ಕರೆತರುತ್ತೆ ಗ್ಯಾಂಗು. ದರ್ಶನ್ ಸಹಚರರಿಂದ ಮೊದಲಿಗೆ ರೇಣುಕಾ ಮೇಲೆ ಹಲ್ಲೆ ಆಗುತ್ತೆ. ಶೆಡ್ಡಿಗೆ ಕರೆತಂದ ಮಾಹಿತಿಯನ್ನು ದರ್ಶನ್ಗೆ ವಿನಯ್ ಕೊಡ್ತಾರೆ. ಅಂದರೆ
ಮೊದಲು ಆತನ ಮೇಲೆ ಹಲ್ಲೆ ಮಾಡಿದ ನಂತರದಲ್ಲಿ ದರ್ಶನ್ಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ದರ್ಶನ್ ಎಲ್ಲಿರ್ತಾರೆ? ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಇರ್ತಾರೆ. ಮಧ್ಯಾಹ್ನದ ಲಂಚ್ ಆಗ್ತಾ ಇರುತ್ತೆ ದರ್ಶನ್ ಅವರದ್ದು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ದರ್ಶನ್. ವಿಷಯ ತಿಳಿದು ಪವಿತ್ರ ಜೊತೆಗೆ ಶೆಡ್ಡಿಗೆ ಆರೋಪಿ ದರ್ಶನ್ ಬರ್ತಾರೆ. ರೇಣುಕಾಸ್ವಾಮಿ ಕಂಡ ತಕ್ಷಣ ಮನಸ್ಸು ದರ್ಶನ್ ಕೂಡ ಥಳಿಸ್ತಾರೆ. ದರ್ಶನ್ ಸಹಚರರು ವಿನಯ್ ಕೂಡಿದಂತೆ ಅನೇಕರು ಆಲ್ರೆಡಿ ಹೊಡೆದಿರ್ತಾರೆ, ಥಳಿಸಿರ್ತಾರೆ. ಆ ಸ್ಥಳಕ್ಕೆ ಬಂದ ತಕ್ಷಣ ದರ್ಶನ್ ಕೂಡ ಥಳಿಸ್ತಾರೆ. ಆತನ ನೋಡಿದ ತಕ್ಷಣವೇ ಅಂಗ್ಲಾಚ್ತಾ ಇದ್ರಂತೆ ರೇಣುಕಾಸ್ವಾಮಿ, ಬಿಟ್ಬಿಡಿ ಬಿಟ್ಬಿಡಿ ತಪ್ಪಾಯಿತು ನನ್ನದು ಅಂತ. ಆದರೆ ನೋಡ್ತಾ ಇದ್ದಂತೆ ಎದೆಗೆ ಕಾಲಲ್ಲಿ ಒದ್ದೇ ಬಿಟ್ರಂತೆ ದರ್ಶನ್. ಡಿ ಗ್ಯಾಂಗ್ ಹಲ್ಲೆ ಮಾಡೋದನ್ನು ನೋಡ್ತಾ ನಿಂತಿದ್ರಂತೆ ಪವಿತ್ರ ಗೌಡ, A1 ಆರೋಪಿ. ಇದೇ ವೇಳೆ ಪವಿತ್ರ ಗೌಡಗೆ ಕ್ಷಮೆ ಕೇಳ್ತಾರೆ ರೇಣುಕಾಸ್ವಾಮಿ. ದರ್ಶನ್ ಕಿರ್ಚಾಡ್ತಾರಂತೆ ರೇಣುಕಾಸ್ವಾಮಿ ಮೇಲೆ, ಕ್ಷಮೆ ಕೇಳು ಅಂತ. ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಕಿರ್ಚಾಡ್ತಾರೆ ದರ್ಶನ್. ಇದೇ ವೇಳೆ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡಿತಾರೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡಿತಾ ಇದ್ದಂತೆ ದರ್ಶನ್ ಇನ್ನಷ್ಟು ಕೆರಳ್ತಾರೆ. ಪವಿತ್ರ ಚಪ್ಪಲಿ ಕಿತ್ತುಕೊಂಡು ದರ್ಶನ್ ಕೂಡ ರೇಣುಕಾ ಮೇಲೆ ಹಲ್ಲೆ ಮಾಡ್ತಾರೆ. ಚಪ್ಪಲಿಯಲ್ಲಿ ಹೊಡೆದು ರೇಣುಕಾಸ್ವಾಮಿ ಲಾರಿಗೆ ಎತ್ತಿ ಎಸಿತಾರೆ ದರ್ಶನ್. ಚಪ್ಪಲಿಯಲ್ಲಿ ಹೊಡೆದು ಎದೆಗೆ ಕಾಲಲ್ಲಿ ಒದ್ದು ಅಲ್ಲೇ ಪಕ್ಕದಲ್ಲಿದ್ದಂಥ ಲಾರಿಗೆ ಆ ರೇಣುಕಾಸ್ವಾಮಿಯನ್ನು ಎತ್ತಿ ಒಗಿತಾರೆ. ಎತ್ತಕ್ಕಾಗತ್ತಾ? ರೇಣುಕಾಸ್ವಾಮಿ ಹೇಗಿದ್ರು ಅಂತ ನಿಮಗೆ ಗೊತ್ತಿದೆ. ಈ ವೇಳೆ ತನ್ನದು ತಪ್ಪಾಗಿದೆ, ಬಿಟ್ಬಿಡಿ ನನ್ನ ಅಂತ ರೇಣುಕಾಸ್ವಾಮಿ ಪರಿಪರಿಯಾಗಿ ಕೇಳ್ಕೊಳ್ತಾರೆ, ಅಳ್ತಾರೆ, ಚೀರಾಡ್ತಾರೆ. ನಂದು ತಪ್ಪಾಗಿದೆ, ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾರೆ. ರೇಣುಕಾಸ್ವಾಮಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದ ಫೋಟೋ ಕೂಡ ರಿಟ್ರೀವ್ ಆಗಿದೆ. ಅಂಗಲಾಸ್ತಾ ಇದ್ದಂಥ ಫೋಟೋವನ್ನು ಇವರು ತೆಗೆದಿದ್ದಾರೆ ಕಿರಾತಕರು. ಆ ಫೋಟೋ ಈಗ ರಿಟ್ರೀವ್ ಆಗಿದೆ, ಸಿಕ್ಕಿದೆ. ಆ ಫೋಟೋವನ್ನು ಕೂಡ ಇಲ್ಲಿ ಲಗತ್ತಿಸಲಾಗಿದೆ. ಇತರರು ಹಲ್ಲೆ ಮಾಡ್ತಾ ಇರೋದನ್ನು ನೋಡ್ತಾ ಪವಿತ್ರ ನಿಂತಾ ಇದ್ರು. ಅವನನ್ನು ಬಿಡಬೇಡಿ, ಅವನು ಸಾಯಿಸಿ ಅಂತ ಪವಿತ್ರ ಕೂಗ್ತಾರಂತೆ. ಪವಿತ್ರ ಗೌಡ A1 ಆರೋಪಿ. ಈಕೆ ಪಾತ್ರ ಏನು ಕೊಲೆಯಲ್ಲಿ? ಈಕೆ ಕೊಲೆ ಮಾಡಿದ್ದಾಳ? ಈಕೆ ಏನಾದರೂ ಚಾಕು ಹಿಡ್ಕೊಂಡು ಚುಚ್ಚಿದ್ದಾಳ? ಈಕೆ ಏನಾದರೂ ಹೊಡಿ ಮಾಡಿದ್ದಾಳ ಅಂತ ಕೇಳಿದ್ರೆ ಮೆಟ್ಟಿನಲ್ಲಿ ಹೊಡೆದಿದ್ದು ಹೌದು. ಅದಾದ ನಂತರ ಬೇರೆಯವ್ರನ್ನ ಪ್ರೊವೋಕ್ ಮಾಡಿದ್ದಾರೆ, ಹೊಡಿರಿ ಸಾಯಿಸಿ ಅವನ್ನ ಅಂತ. ರೇಣುಕಾಸ್ವಾಮಿ ಮೇಲೆ ಏಕಕಾಲಕ್ಕೆ ಹಲ್ಲೆ ಮಾಡಿದ್ದಾರೆ. ಒಟ್ಟು 12 ಜನ ಏಕಕಾಲಕ್ಕೆ ರೇಣುಕಾಸ್ವಾಮಿ ಮೇಲೆ 12 ಜನ ಹಲ್ಲೆ ಮಾಡ್ತಾರೆ. ಮೈ ತುಂಬ ರಕ್ತ ಸುರಿತಾ ಇದ್ದ ವೇಳೆ ನೆಲಕ್ಕೆ ಬೀಳ್ತಾರೆ ರೇಣುಕಾಸ್ವಾಮಿ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡ್ತಾ ಇದ್ರು, ಮತ್ತೆ ದರ್ಶನ್ ಹಲ್ಲೆ ಮಾಡ್ತಾರೆ. ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದ ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡ್ತಾರೆ. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಎಲ್ಲ ಆರೋಪಿಗಳು, ಒಟ್ಟು 12 ಜನ ಆರೋಪಿಗಳು ಹಲ್ಲೆ ಮಾಡ್ತಾರೆ. ಆತನ ಮರ್ಮಾಂಗದ ಮೇಲೆ ಕಾಲಿನಿಂದ ತುಳಿತಾರೆ. ಯಾರು? ಆರೋಪಿ ದರ್ಶನ್. ಇದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಆ ಸಾಕ್ಷಿಗಳನ್ನು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಏನು ಸಾಕ್ಷಿ? ಮೊದಲನೇ ಸಾಕ್ಷಿ, ಪವನ್ಗೆ ಹೇಳಿ ರೇಣುಕಾಸ್ವಾಮಿಯನ್ನು ಕರೆಸಿದ್ದು. ಪವನ್, ನೀನು ನನ್ನ ಸೋಗಿನಲ್ಲಿ, ನನ್ನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡು ಇನ್ಸ್ಟಾಗ್ರಾಮ್ನಲ್ಲಿ ಅಂತ ಹೇಳ್ತಾರೆ. ಮೆಸೇಜ್ ಮಾಡ್ತಾನೆ ಪವನ್. ಒಂದು ಅಕೌಂಟ್ ಓಪನ್ ಮಾಡಿಕೊಂಡು ನಾನು ಪವಿತ್ರ ಗೌಡ ಅಂತ ಅವರ ಹೆಸರಿನಲ್ಲಿ ಮೆಸೇಜ್ ಮಾಡ್ತಾನೆ. ಇದ್ರ ಬಗ್ಗೆ ಸಾಕ್ಷಿ ಸಿಕ್ಕಿದೆ. ಪವನ್ ರಾಘವೇಂದ್ರಗೆ ಹೇಳಿ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸಿರ್ತಾನೆ. ಇದಕ್ಕೂ ಸಾಕ್ಷಿ ಸಿಕ್ಕಿದೆ. ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಇದನ್ನು FSL ದೃಢಪಡಿಸಿದೆ. ಪಬ್ನಲ್ಲಿ ಕುಳಿತ ಬಳಿಕ ಪವಿತ್ರ ಮನೆಗೆ ಹೋಗಿದ್ದು ಇದು ದೃಢ ಆಗಿದೆ. ಪಬ್ನಲ್ಲಿ ಲಂಚ್ ಮಾಡ್ತಾ ಇರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ. ಅಲ್ಲಿಂದ ಸುದ್ದಿ ಬರುತ್ತೆ ರೇಣುಕಾಸ್ವಾಮಿ ಬಂದಿದ್ದಾರೆ ಶೆಡ್ಡಿಗೆ ಅಂತ. ನೇರವಾಗಿ ಪವಿತ್ರ ಗೌಡ ಮನೆಗೆ ಹೋಗ್ತಾರೆ ದರ್ಶನ್. ಈ ಬಗ್ಗೆಯೂ ಸಾಕ್ಷಿ ಇದೆ. ಪಟ್ಟಣಗೆರೆ ಶೆಡ್ಡಿಗೆ ಪವಿತ್ರ ಕರೆದೊಯ್ತಾರೆ. ಇದಕ್ಕೂ ಸಾಕ್ಷಿ ಸಿಕ್ಕಿದೆ. ಶೆಡ್ನಲ್ಲಿ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಪಬ್ಗೆ ಬಂದಿದ್ದು ವಾಪಸ್ಸು. ಇದಕ್ಕೂ ಸಾಕ್ಷಿ ಇದೆ. ಪಬ್ನಲ್ಲಿದ್ದಾಗಲೇ ರೇಣುಕಾಸ್ವಾಮಿ ಫೋಟೋ ಬರುತ್ತೆ ದರ್ಶನ್ಗೆ. ಪಬ್ನಲ್ಲಿದ್ದಾಗ ಅದರ ಬಗ್ಗೆಯೂ ಕೂಡ ದಾಖಲೆ ಸಿಗುತ್ತೆ, ಸಾಕ್ಷಿ ಸಿಗುತ್ತೆ. ಫೋಟೋ ಬಂದ ಬಳಿಕ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ದು ಅದಕ್ಕೂ ಸಾಕ್ಷಿ ಇದೆ. ಪಬ್ನಿಂದ RR ನಗರದ ಮನೆಗೆ ಹೋಗಿರೋದು ಮತ್ತೆ ಎಲ್ಲ ಆಗಿ ಅದಕ್ಕೂ ಸಾಕ್ಷಿ ಇದೆ. ಮರುದಿನ ಬನಶಂಕರಿಯ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದು ಸಾಕ್ಷಿ ಇದೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆ ಮಾಡಿದ್ದು ಸಾಕ್ಷಿ ಇದೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಟು ಹೋಗಿರೋದು ಅದಕ್ಕೂ ಸಾಕ್ಷಿ ಸಿಕ್ಕಿದೆ. ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದು, ಅಲ್ಲಿ ಹೋಟೆಲ್ನಲ್ಲಿ ಇದ್ದಿದ್ದು ಅದಕ್ಕೆ ಸಾಕ್ಷಿ ಇದೆ. ಹೋಟೆಲ್ನಿಂದ ಶೂಟಿಂಗ್ ಹೋಗಿ ವಾಪಸ್ ಆಗಿರೋದು ಸಾಕ್ಷಿ ಇದೆ. CCTV ದೃಶ್ಯಾವಳಿ, ಟವರ್ ಲೊಕೇಶನ್ ಎಲ್ಲ ಸಾಕ್ಷಿಗಳು ಸಿಕ್ಕಿದ್ದಾವೆ. CCTV ದೃಶ್ಯಾವಳಿ, ಟವರ್ ಲೊಕೇಶನ್ಗೆ ಮ್ಯಾಚಿಂಗ್ ಮಾಡಿದ್ದಾರೆ. ಆಗಲೇ ನಾನು ಹೇಳಿದ್ನಲ್ಲ,
ವಿಜುವಲ್ ಕಂಪ್ಯಾರಿಸನ್ ಅಂತ ಇದೆಲ್ಲ ವಿಜುವಲ್ಗಳಿಗೂ ಮಾಡಿದ್ದಾರೆ. ಜೊತೆಗೆ ಈ ಲೊಕೇಶನ್ಗಳು, ಟವರ್ ಲೊಕೇಶನ್ನು ಇದೆಲ್ಲ ಮ್ಯಾಚ್ ಆಗ್ತಾ ಇದೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದವರ ಹೇಳಿಕೆ ಕೊಟ್ಟಿದ್ದಾರೆ. ನಟ ಚಿಕ್ಕಣ್ಣ ಸೇರಿದಂತೆ ಹಲವು ಸಾಕ್ಷಿಗಳಿದ್ದಾವೆ. 164 ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. 161 ಕೂಡ ಮಾಡಿದ್ದಾರೆ. ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ದರ್ಶನ್ ವಿರುದ್ಧ ಆರೋಪಿಯೊಬ್ಬ ನೀಡಿರುವಂಥ ಹೇಳಿಕೆ ಕೂಡ ಇದೆ. ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಿಸಿದ ದೃಶ್ಯ ರಿಕವರ್ ಆಗಿದೆ. ಫೋನ್ ಕಾಲು, ಚಾಟಿಂಗ್ನಲ್ಲಿ ಸಂಚಿನ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕ್ರಿಮಿನಲ್ ಕಾನ್ಸ್ಪಿರಸಿ, ಸರೆಂಡರ್ ಮಾಡಿಸೋದಕ್ಕೆ ಮನವೊಲಿಕೆ, ಹಣ ನೀಡಿಕೆಯೂ ಕೂಡ ದೃಢ ಆಗಿದೆ. ಸಾಕ್ಷ್ಯನಾಶ. ಹಾಗಾಗಿ ಇಲ್ಲಿ ಬರುವಂಥ ಎಲ್ಲ ಕೇಸು 302 ಕೊಲೆ, 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಅದರ ಜೊತೆಗೆ 204 ಸಾಕ್ಷ್ಯನಾಶ, 120A ಇವೆಲ್ಲವೂ ಕೂಡ ದೃಢ ಆಗಿದೆ. ಇಷ್ಟಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರದ ಇಂಚಿಂಚು ಮಾಹಿತಿ ಸಿಕ್ಕಿದೆ. ದರ್ಶನ್ ಪಾತ್ರದ ಬಗ್ಗೆ ಸಾಕ್ಷ್ಯ ಸಮೇತ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟು ಸಾಕ್ಷಿಗಳಿರೋದು 231. ಇದರಲ್ಲಿ ಎಲ್ಲ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಟೆಕ್ನಿಕಲ್ ಸಾಕ್ಷಿಗಳು, ಸೈಬರ್ ಸಾಕ್ಷಿಗಳು, ಬಯೋಲಾಜಿಕಲ್ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಇವೆಲ್ಲವೂ ಕೂಡ ಸಿಕ್ಕಿದ್ದಾವೆ. ಇದನ್ನು ಮತ್ತೆ FSL, CFSL ಎಲ್ಲ ಕಡೆಯಿಂದ ದೃಢೀಕರಿಸಿದ್ದಾರೆ. ಹಾಗಾಗಿ ಫುಲ್ ಫ್ಲೆಡ್ಜಡ್ ಆಗಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಅಂತೂ ದಾಖಲಾಗಿದೆ, ಸಲ್ಲಿಕೆಯಾಗಿದೆ. ಇನ್ನು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ವಿಚಾರಣೆ ಆರಂಭ ಆಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.